ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವೇ ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ನಿಮ್ದು ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಹೇಗೆ ಮಾಡೋದು ನಮಗೆ ತೋರಿಸಿ ಹೇಳ್ಕೊಡಿ, ಲೈವ್ ಆಗಿ ಹೇಗೆ ಮಾಡೋದು, ಹೇಗೆ ಬರುತ್ತೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಆಯ್ತಾ, ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ನ ತಿಳಿಸ್ಕೊಡ್ತೀವಿ. ಮತ್ತು NPCI ಮ್ಯಾಪಿಂಗು ಈ ಅಟೆಸ್ಟೇಷನ್ ಸಾಕಷ್ಟು ಕೂಡ ಇದೆ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಚೆಕ್ ಮಾಡ್ಕೋಬೋದು ನೀವು ಈ KYC ಬಗ್ಗೆ. ಮೇನ್ ಥಿಂಗ್, ಇಲ್ಲಿ ಮಾರ್ಕ್ಸ್ ಕಾರ್ಡು ನಿಮ್ಮ ಅಫಿಷಿಯಲ್ ವೆಬ್ಸೈಟ್ SSB ಪೋರ್ಟಲ್ ಲಾಗಿನ್ ಆಗ್ತೀರಾ ಆಯ್ತಾ, ಅಲ್ಲೇ ನಿಮಗೆ ಜಸ್ಟ್ ಆಪ್ಷನ್ಸ್ ಇರುತ್ತೆ. ಹೋಮು, ಪೋಸ್ಟ್ ಮೆಟ್ರಿಕು, ನಿಮ್ಮದು ಅಪ್ಲಿಕೇಶನ್ ಪ್ರಿಂಟ್ ಮಾಡೋದು, ಫ್ರೀ ಶಿಪ್ ಕಾರ್ಡು ಎಲ್ಲ ಇರುತ್ತೆ. ಅಲ್ಲಿ ನಿಮಗೆ ಅಪ್ಡೇಟ್ ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಸ್ಟೇಟಸ್ ಅಂತ ಇರುತ್ತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಪೋರ್ಟಲ್ ಓಪನ್ ಆಗುತ್ತೆ, ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಯಾಕೆ ಈ ರೀತಿ ತೋರಿಸ್ತಾ ಇದೆ ಅಂದರೆ, ಯು ಕ್ಯಾನಾಟ್ ಅಪ್ಡೇಟ್ ಆಸ್ ಯುವರ್ ಅಪ್ಲಿಕೇಶನ್ ಪ್ರೊಸೆಸ್ಡ್ ಅಂತ. ಇದು ಯಾವುದೇ ರೀತಿ ಸಮಸ್ಯೆ ಇಲ್ಲ, ಈ ಅಪ್ಲಿಕೇಶನ್ ಇದು ಕರೆಕ್ಟಾಗಿ ಪ್ರೊಸೆಸ್ ಆಗಿದೆ. ಕೆಲವರಿಗೆ ಯಾರಿಗೆ ಇನ್ನೂ ಕೂಡ ಅಪ್ಲಿಕೇಶನ್ ಪ್ರಾಬ್ಲಮ್ ಇದೆ ಅವ್ರಿಗೆ ಏನು ತೋರಿಸುತ್ತೆ ಅಂದರೆ, ನಿಮ್ದು ಲಿಸ್ಟ್ ಬರುತ್ತೆ ಆಯ್ತಾ, ನಿಮ್ಮದು ID ಬರುತ್ತೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ, ಲೈಕ್ ನಿಮ್ಮದು ಯೂನಿವರ್ಸಿಟಿ ನಂಬರ್ ಕೇಳುತ್ತೆ, ಒಂದು PDF ಕೇಳುತ್ತೆ. ಆಗ ನೀವು ನಿಮ್ಮ ಇಯರ್, ನಿಮ್ದು ಯಾವ ಇಯರ್ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನೀವು ಸೆಕೆಂಡ್ ಇಯರ್ ಡಿಗ್ರಿ ಇದ್ದರೆ ಫಸ್ಟ್ ಇಯರ್ ಡಿಗ್ರಿ ಇರ್ಬೋದು, ನೀವು ಫಸ್ಟ್ ಇಯರ್ ಡಿಗ್ರಿ ಇದ್ದರೆ PUC ಇರ್ಬೋದು. ಆ ರೀತಿ ನಿಮಗೆ ಓಲ್ಡ್ ಮಾರ್ಕ್ಸ್ ಕಾರ್ಡ್ ಯಾರು ಅಪ್ಡೇಟ್ ಮಾಡಿಲ್ಲ, ಲಾಸ್ಟ್ ಇಯರ್ದು ಬೇಕಾದರೆ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಕೂಡ ಅವರು ಕೂಡ ಅಪ್ಡೇಟ್ ಮಾಡ್ಬೋದು. ಲೈಕ್ ನೀವು ಲಾಸ್ಟ್ ಇಯರ್ದು ಲಾಗಿನ್ ಆಗಬೇಕಂದ್ರೆ ಲಾಸ್ಟ್ ಇಯರ್ ಪೋರ್ಟಲಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಈ ಇಯರ್ ಆಗಬೇಕಂದ್ರೆ ಈ ಇಯರ್ ಪೋರ್ಟಲಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿಬಿಟ್ಟು ನೀವು ದಯವಿಟ್ಟು ಆದಷ್ಟು ಬೇಗ ಯಾರು ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಪ್ಡೇಟ್ ಮಾಡಿ. ಇದು ಯು ಕ್ಯಾನಾಟ್ ಅಪ್ಡೇಟ್ ಅಂತ ಯಾಕೆ ಬರ್ತಿದೆ ಅಂದರೆ, ಬಿಕಾಸ್ ಇದು ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆಯಿತಾ. ಇದು ಕರೆಕ್ಟಾಗಿ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಆಗಿದೆ. ಕೆಲವರಿಗೆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ರೊಸೆಸ್ ಆಗಿಲ್ಲ ಅಂಥವ್ರಿಗೆ ಈ ರೀತಿ ಬರುತ್ತೆ. ಅಂಥವರು ಆದಷ್ಟು ಬೇಗ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮೇನ್ ಥಿಂಗ್, ಅಮೌಂಟ್ ಕೆಲವರಿಗೆ ಯಾಕೆ ಬರಲ್ಲ ಅಂದರೆ, NPCI ಮ್ಯಾಪಿಂಗ್ ಆಯಿತಾ, ಚೆಕ್ NPCI ಅಂತ ಆಪ್ಷನ್ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಮತ್ತೆ ಲಿಂಕ್ ಆಗಿದೆ ಅಂತ ಇಲ್ಲಿ ತೋರಿಸುತ್ತೆ. ನಿಮ್ಗೆ ಜಸ್ಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನಂಬರ್ ಹೊಡೆದ್ಬಿಟ್ಟು ಜಸ್ಟ್ ನಿಮಗೆ ನಿಮ್ದು ಯಾವ ಬ್ಯಾಂಕು ಯಾವುದು, ನಿಮ್ಮದು ಕರ್ನಾಟಕ ಬ್ಯಾಂಕ್ ತೋರಿಸ್ತಿದೆ ನೋಡಿ, ಕರ್ನಾಟಕ ಬ್ಯಾಂಕ್ ಲಿಂಕ್ ಆಗಿ ಅಂತ ತೋರಿಸ್ತಾ ಇದೆ. ಈ ರೀತಿ ನಿಮಗೂ ಕೂಡ ಶೋ ಮಾಡುತ್ತೆ. ನೀವು ಕೂಡ ದಯವಿಟ್ಟು NPCI ಮ್ಯಾಪಿಂಗ್ ಆಗಿಲ್ಲ ಅಂದರೆ ದಯವಿಟ್ಟು NPCI ಮ್ಯಾಪಿಂಗ್ನ ಮಾಡಿಸ್ಕೊಳ್ಳಿ. NPCI ಮ್ಯಾಪಿಂಗ್ ಅಂದರೆ ಸೇಮ್ ಆಧಾರ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕಾಗುತ್ತೆ. ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಗೌರ್ಮೆಂಟ್ ಅವರು DBT ಮುಖಾಂತರ ನಿಮಗೆ ನೇರವಾಗಿ ಅಮೌಂಟ್ ಹಾಕ್ಬೋದು. ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ, ಮಿಸ್ಯೂಸ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಹಂಗಾಗಿ NPCI ಮ್ಯಾಪಿಂಗ್ ಆಗುತ್ತಾ, ಇದು ಇಂಪಾರ್ಟೆಂಟು. ಫ್ರೀ ಶಿಪ್ ಕಾರ್ಡ್ ಅಂತ ಇರುತ್ತೆ, ಇದು ಓನ್ಲಿ ಫಾರ್ SC/ST ವಿದ್ಯಾರ್ಥಿಗಳಿಗೆ ಫ್ರೀ ಶಿಪ್ ಕಾರ್ಡ್ ಅಂತ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಇಲ್ಲಿ ಗ್ಯಾಪ್ ನೋಡ್ಕೊಳ್ಳಿ, SC/ST ಅವರಿಗೆ ಲೆಸ್ ದೆನ್ 2.5 ಲ್ಯಾಕ್ ಇನ್ಕಮ್ ಇರೋರಿಗೆ ಫ್ರೀ ಶಿಪ್ ಕಾರ್ಡ್ನ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು ಫ್ರೀ ಶಿಪ್ ಕಾರ್ಡ್ ಇರೋರಿಗೆ. ನಂತರ ಈ ಅಟೆಸ್ಟೇಷನ್ ಡಾಕ್ಯುಮೆಂಟ್ ಯಾರು ಅಪ್ಲೋಡ್ ಮಾಡಿದರೆ ಅಲ್ಲಿ ವ್ಯೂ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಟೈಪ್ ಅಂತ ಹೊಡೆದ್ಬಿಟ್ಟು ಅಲ್ಲಿ ನಿಮಗೆ ತೋರಿಸುತ್ತೆ ಆಯ್ತಾ. ಈ ಅಟೆಸ್ಟೇಷನ್ ಲಿಂಕ್ ಮಾಡಿದ್ರೆ ನಿಮಗೆ ತೋರಿಸುತ್ತೆ. ಇಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಪ್ರೊಫೈಲಲ್ಲಿ. ಆ್ಯಂಡ್ ಈ KYC ಅಂತ ಇದೆ ಆಯಿತಾ. ಈ KYC ಬಂದುಬಿಟ್ಟು ನಿಮ್ಮ ಕೇಸ್ ಏನಾದರೂ ಈ KYC ಮಾಡಿಸಿಲ್ಲ ಅಂದರೆ ನಿಮ್ಮ ಡಾಟಾ ಎಲ್ಲ ಕೂಡ ನಮಗೆ ಶೋ ಮಾಡುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು ಈ KYC ಆಗಿದೆಯಾ ಅಂತ ಹೇಳಿ, ಅದು ನಿಮಗೆ ಶೋ ಮಾಡುತ್ತೆ ಆಯಿತಾ. ನೀವು ಕೂಡ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಈ KYC ಅಂತ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು ಆಯಿತಾ. ಇಷ್ಟೆಲ್ಲ ನಿಮಗೆ ಮಾಹಿತಿ ಇರುತ್ತೆ. ಯಾರು ಇದ್ದೀರಾ ದಯವಿಟ್ಟು ನೋಡಿ ಇದನ್ನು ಚೆಕ್ ಮಾಡ್ಕೋಬೋದಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.